ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಜಿ ಮಂತ್ರಿ ಎಚ್.ಡಿ. ರೇವಣ್ಣ ಅವರ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಅವರ ಜಾಮೀನು ಅರ್ಜಿ ಮತ್ತೆ ವಿಚಾರಣೆಗೆ ಬರುತ್ತೆ. ಮಧ್ಯಾಹ್ನ 2:45ಕ್ಕೆ ಬೇಲ್ ಅರ್ಜಿಯ ವಿಚಾರಣೆಯನ್ನ ಮಾಡ್ತಾರೆ ನ್ಯಾಯಾಧೀಶರು. ಮಾಜಿ ಸಚಿವ ರೇವಣ್ಣ ಅವರಿಗೆ ಇವತ್ತೇ ಸಿಗುತ್ತಾ ಜಾಮೀನು? ಇದೀಗಿರುವಂತಹ ಪ್ರಶ್ನೆ. ರೇವಣ್ಣ ಅವರಿಗೆ ಜಾಮೀನು ಸಿಗದಿದ್ರೆ ಜೈಲೇ ಗತಿಯಾಗುತ್ತೆ. 7 ದಿನಗಳ ಕಾಲ ಆಕ್ಷೇಪಣೆಯನ್ನ ಸಲ್ಲಿಸಲಿಕ್ಕೆ ಕಾಲಾವಕಾಶವನ್ನ ಕೇಳಿದ್ರು SIT ವಕೀಲರು. ಅದಕ್ಕೆ ನ್ಯಾಯಾಧೀಶರು ಸಮ್ಮತಿಯನ್ನ ಸೂಚಿಸಲಿಲ್ಲ. ಮಧ್ಯಾಹ್ನವೇ ನೀವು ಆಕ್ಷೇಪಣೆಯನ್ನ ಸಲ್ಲಿಸಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟರು. ಹಾಗಾಗಿ 2:45ಕ್ಕೆ ಬೇಲ್ ಅರ್ಜಿಯ ವಿಚಾರಣೆ ಮುನ್ನೆಲೆಗೆ ಬರುತ್ತೆ. ಅಲ್ಲಿ ವಾದ ಪ್ರತಿವಾದವನ್ನ ಮಾಡಲಾಗುತ್ತೆ. ಯಾಕಾಗಿ ಬೇಲನ್ನ ಕೊಡಬಾರದು ರೇವಣ್ಣ ಅವರಿಗೆ ಅಂತ ಹೇಳಿ SITಯ ವಕೀಲರು ವಾದವನ್ನ ಮಾಡುತ್ತಾರೆ. ಯಾಕಾಗಿ ಬೇಲನ್ನ ಕೊಡಬೇಕು ಅಂತ ಹೇಳಿ ರೇವಣ್ಣ ಪರವಾಗಿ ವಕೀಲರು ವಾದವನ್ನ ಮಂಡಿಸ್ತಾರೆ. ವಾದ ಮತ್ತು ಪ್ರತಿವಾದವನ್ನ ಆಲಿಸಿ ಒಂದು ಆದೇಶವನ್ನ ನ್ಯಾಯಾಧೀಶರು ಹೊರಡಿಸ್ತಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಮ್ಮ ಪ್ರತಿನಿಧಿ ಮುರಳಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಕೋರ್ಟ್ನ ಕಲಾಪ ಎಷ್ಟು ಗಂಟೆಗೆ ಆರಂಭ ಆಗುತ್ತೆ? ಜೊತೆಗೆ ಇವತ್ತೇನೆ ಆದೇಶ ಹೊರಬೀಳಬಹುದಾ, ಹೇಗೆ ಅಂತ? ಖಂಡಿತವಾಗಿಯೂ ಪ್ರೇಮ್, ಏನಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರ್ಜಿ ವಿಚಾರಣೆ ಮತ್ತೆ ಪ್ರಾರಂಭ ಆಗ್ತಾ ಇರುವಂಥದ್ದು. ಯಾಕಂದ್ರೆ SITಯ SPP ಅವರು ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಅಂದ್ರೆ ಕಾಲಾವಕಾಶ ಕೊಡಬೇಕು ನಮಗೆ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡ್ಲಿಕ್ಕೆ ಅಂತೇಳಿ. ಸೋಮವಾರ ನಾವು ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡ್ತೀವಿ, ಅವತ್ತೇ ಆರ್ಗ್ಯುಮೆಂಟ್ ಅನ್ನು ಕೂಡ ಮಾಡ್ತೀವಿ ಅಂತೇಳಿ ಮನವಿಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಏನು ನ್ಯಾಯಾಧೀಶರು ಒಂದು ಅದಕ್ಕೆ ಆಕ್ಷೇಪನ ಎತ್ತುತ್ತಾರೆ. ನೀವು ಈ ರೀತಿಯಲ್ಲಿ ಪದೇ ಪದೇ ಕಾಲಾವಕಾಶವನ್ನು ಕೇಳುವಂಥದ್ದು ಸರಿಯಲ್ಲ. ವಿಚಾರಣೆಯನ್ನ ನಾವು ಮಾಡಿ, ಅಂದ್ರೆ ನೀವು ವಾದವನ್ನ ಮಾಡಿ ನಾನು ವಿಚಾರಣೆ ಮಾಡ್ಲಿಕ್ಕೆ ತಯಾರಿದ್ದೀನಿ ಅಂತ ಹೇಳಿ ಕೂಡ ಅವರು ಹೇಳಂಥದ್ದು. ಆ ಸಂದರ್ಭದಲ್ಲಿ ಮತ್ತೆ ನಾವು ಸೋಮವಾರಕ್ಕೆ ಹೋಗ್ತೀವಿ, ಸೋಮವಾರ ತನಕ ಕೂಡ ನಾವು ಈ ರೀತಿ ಮಾಡ್ಲಿಕ್ಕೆ ಅವಕಾಶಗಳಿಲ್ಲ ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾರೆ. ಮತ್ತೆ ನಿನ್ನೆ ಅಷ್ಟೇ ನಮಗೆ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಮಾಡಿರುವಂಥದ್ದು. ಆದೇಶವನ್ನು ಮಾಡಿರೋ ಹಿನ್ನೆಲೆಯಲ್ಲಿ ನಮಗೆ ಕಾಲಾವಕಾಶಗಳು ಬೇಕು ಅಂತ ಕೇಳ್ಕೊಳ್ತಾರೆ. ಆದ್ರೆ ನ್ಯಾಯಾಧೀಶರು ಅದಕ್ಕೂ ಕೂಡ ಪೂರಕವಾದ ಉತ್ತರವನ್ನು ಕೊಡಲ್ಲ. ನೀವು ಮಧ್ಯಾಹ್ನ 2:45ಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಸಬೇಕು, ಜೊತೆಗೆ ವಾದವನ್ನು ಕೂಡ ಮಂಡನೆ ಮಾಡಬೇಕು ಅಂತ ಹೇಳಿ. ಯಾಕಂದ್ರೆ ಕಳೆದ 2-3 ದಿನಗಳಿಂದ ಕೂಡ ಇದೇ ರೀತಿಯ ಪ್ರಕ್ರಿಯೆಗಳು SIT ಕಡೆಯಿಂದ ಆಗ್ತಾ ಇದೆ. ಇದನ್ನ ಸಹಿಸ್ಕೊಳ್ಳೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಒಂದು ಮಾತುಗಳನ್ನ ಹೇಳಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಮಧ್ಯಾಹ್ನ 2:45ಕ್ಕೆ SITಯ SPP ಅವರು ಒಂದು ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡ್ತಾರೆ. ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದ ಬಳಿಕ ಇವತ್ತೇ ವಾದ ಪ್ರತಿವಾದ ಎರಡೂ ಕೂಡ ನಡೆಯುವಂಥದ್ದು. ಯಾಕಂದ್ರೆ SITಯ SPP ಅವರು ರೇವಣ್ಣ ಅವರಿಗೆ ಯಾವ ವಿಚಾರಕ್ಕೆ ಜಾಮೀನನ್ನ ಮಂಜೂರು ಮಾಡಬಾರ್ದು ಅಂತೇಳಿ ವಾದವನ್ನ ಮಂಡನೆ ಮಾಡ್ತಾರೆ, ಕೆಲವೊಂದು ಅಂಶಗಳನ್ನ ಇಟ್ಕೊಂಡು. ಅದೇ ರೀತಿಯಲ್ಲಿ ರೇವಣ್ಣ ಅವರು ಪರ ವಕೀಲರು ಅವ್ರಿಗೆ ಯಾವ ವಿಚಾರಕ್ಕಾಗಿ ಜಾಮೀನನ್ನ ಕೊಡಬೇಕು, ಜೊತೆಗೆ ಈಗಾಗಲೇ ಈ ಪ್ರಕರಣದ ಎಲ್ಲ ಆರೋಪಿಗಳನ್ನು ಕೂಡ ಬಂಧಿಸಲಾಗಿದೆ. ಜೊತೆಗೆ ಸಂತ್ರಸ್ತೆ ಏನಿದ್ರು ಸಂತ್ರಸ್ತೆಯನ್ನು ಕೂಡ ಈಗಾಗಲೇ ರಕ್ಷಣೆಯನ್ನ ಮಾಡಿದ್ದಾರೆ ಅಂತೇಳಿ SIT ಅಧಿಕಾರಿಗಳು ಹೇಳ್ಕೊಂಡಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಕಿಡ್ನಾಪ್ ಆದಂತ ಮಹಿಳೆಯೇ ಸಿಕ್ಕಾದ ಮೇಲಿಂದ ಕಿಡ್ನಾಪ್ ಪ್ರಕರಣಕ್ಕೆ ಮಹತ್ವ ಇರೋಲ್ಲ ಅಂತ ಹೇಳಿ ವಾದವನ್ನ ಮಂಡನೆ ಮಾಡುವಂತ ಸಾಧ್ಯತೆಗಳು. ಅಂದ್ರೆ ಎರಡೂ ಕಡೆ ಕೂಡ ವಾದ ಪ್ರತಿವಾದವನ್ನು ಆಲಿಸಿದ ನಂತರ ನ್ಯಾಯಾಲಯ ಇವತ್ತು ಆದೇಶವನ್ನ ಕಾಯ್ದಿರಿಸಬಹುದು, ಅಥವಾ ಇವತ್ತು ಸಂಜೆ ಆದೇಶವನ್ನು ಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ಎರಡೂ ಕೂಡ ಹೇಳಲಿಕ್ಕಾಗಲ್ಲ. ಅಂದ್ರೆ ವಿವೇಚನಾಧಿಕಾರಕ್ಕೆ ಬಿಟ್ಟಂತದ್ದು. ಬಹುತೇಕ ಇವತ್ತು ವಾದ ಪ್ರತಿವಾದ ಮುಕ್ತಾಯಗೊಳ್ಳುವಂತ ಸಾಧ್ಯತೆಗಳೇ ಹೆಚ್ಚಾಗಿರುವಂತದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.